ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡುವ. ನಾನು ಒಂದು ಬೌಲು ಸೋಯಾ ಚಿಂಗ್ಸ್ ಬಿಸಿನೀರಲ್ಲಿ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ದೊಡ್ಡ ನೀರುಳ್ಳಿ, 2 ಕಾಯಿ ಮೆಣಸು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಕಾಯಿ ಮೆಣಸು ನೀರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆ ಹಾಕಿ ಒಳ್ಳೆ ಫ್ರೈ ಮಾಡಿಕೊಡುವ. ನಾವು ಪಲಾವ್ ಹೇಗೆ ಫ್ರೈ ಮಾಡ್ಕೊಳ್ತೀವಿ ಹಾಕಿ. ಅದಾದ ನಂತರ ನಾನು ಒಂದು ದೊಡ್ಡ ಟೊಮಟೊ ತೊಗೊಂಡಿದ್ದೀನಿ. ಟೊಮಟೊ ಸಹ ಒಳ್ಳೆ ಸಾಫ್ಟ್ ಆಗುವಾಗೆ ಫ್ರೈ ಮಾಡಿಕೊಡುವ. ಸೂಪರಾಗಿತ್ತು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನಾನು ಮಾಡ್ಕೊಳ್ತಿರುವಾಗ ನಿಮಗೂ ಒಂದು ಶೇರ್ ಮಾಡುವ ಅಂತ ಶೇರ್ ಮಾಡ್ತೀನಿ. ನೋಡಿ, ನಾನು ಇಲ್ಲಿ ಮಸಾಲೆ ತೊಗೊಂಡಿದ್ದೀನಿ. ಆ ಮಸಾಲೆಗೆ ಎಂತೆಲ್ಲ ಹಾಕಿದ್ದೀನಿ ಅಂತ ಹೇಳಿದ್ರೆ, ಒಂದು ದೊಡ್ಡ ನೀರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಗರಂ ಮಸಾಲೆ ಎಲ್ಲ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಇದನ್ನು ತೋರಿಸ್ಬೇಕಂತ ಇರಲಿಲ್ಲ, ಆದರೆ ಮತ್ತೆ ಮಿಡ್ಲಲ್ಲಿ ನೆನಪಾಯಿತು ಒಂದು ತೋರಿಸುವ ಇವರಿಗೆ ಸಹ ಅಂತ ಒಂದು ವಿಡಿಯೋ ಮಾಡುವ ಅಂತ ಮಾಡಿಸ್ಕೊಂಡಿದ್ದೀನಿ. ಇದನ್ನು ಒಳ್ಳೆ ಫ್ರೈ ಮಾಡ್ಕೊಳ್ಳುವ. ಈಗ ಹಸಿ ವಾಸನೆ ಹೋಗುವ ಹಾಗೆ ಎಣ್ಣೆ ಬಿಡುವಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಅರಿಶಿಣ ಹಾಕುವ. ಅರಿಶಿಣ ಸ್ವಲ್ಪ ಸೆಟ್ ಆಗಲಿಕ್ಕೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿಕೊಂಡು, ನಾನು ನೆನೆಸಿಟ್ಕೊಂಡು ಸೋಯಾ ಚಂಕ್ಸ್ ಉಂಟಲ್ಲ, ಅದು ಒಂದು ಬೌಲು, ಅದನ್ನು ಹಾಕಿ ಈ ಮಸಾಲೆಯಲ್ಲೇ ಫ್ರೈ ಆಗಬೇಕದು. ಒಳ್ಳೆ ಮಸಾಲೆ ಹೇಳ್ಕೊಂಡು ಫ್ರೈ ಆಗಬೇಕು. ನಾನು ಅದು ನೆನೆಸಿಡುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಯಾಕೆಂದರೆ ಅದು ಚಪ್ಪೆ ಆಗ್ತದೆ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೆ. ಇದನ್ನು ಒಳ್ಳೆ ಫ್ರೈ ಮಾಡ್ಕೊಳ್ಳುವ. ಈಗ ನೋಡಿ, ಈಗ ಒಳ್ಳೆ ಫ್ರೈ ಆದ ನಂತರ ನಾನು ಸ್ವಲ್ಪ ತರಕಾರಿಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗ್ತದೆ ತರಕಾರಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಸ್ವಲ್ಪ ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು, ಒಂದು ಕ್ಯಾರೆಟ್ ಹಾಕಿ ಒಂದು ಫ್ರೈ ಮಾಡ್ಕೊಂಡು ಅದನ್ನು ಹಾಕ್ಕೊಂಡು ಒಳ್ಳೆ ಫ್ರೈ ಮಾಡ್ಕೊಳ್ಳಿ ಇದರೊಟ್ಟಿಗೆ. ಇದೊಳ್ಳೆ ಫ್ರೈ ಮಾಡ್ಕೊಂಡ ನಂತರ ನಿಮಗೆ ಬೇಕಿದ್ದರೆ ಚಿಲ್ಲಿ ಪೌಡರೆಲ್ಲ ಹಾಕಿ, ನಮಗೆ ಅದೆಲ್ಲ ಬೇಡ ಅಂತ ಹಾಕಲಿಲ್ಲ. ನಾನು 1.5 ಲೋಟ ಅಕ್ಕಿ ಹಾಕ್ತೀನಿ, ಅದಕ್ಕೆ 3 ಲೋಟ ನೀರು ಹಾಕ್ತಿದ್ದೀನಿ. 3 ಲೋಟ ನೀರು ಹಾಕಿ ಇದಕ್ಕೆ ಸ್ವಲ್ಪ ಒಳ್ಳೆ ಮಿಕ್ಸ್ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಕೊಡುವ. ಇದು ಮಿಕ್ಸ್ ಕೊಟ್ಟು ಕುದಿ ಬರುವ ಟೈಮಲ್ಲಿ ಉಪ್ಪೆಲ್ಲ ನೋಡ್ಕೊಳ್ಳಿ. ಆಮೇಲೆ ನಾನು ಅಕ್ಕಿನ 1-2 ನಿಮಿಷ ನೆನೆಸಿಟ್ಟಿದ್ದೆ ಅಕ್ಕಿ. ಆ ಅಕ್ಕಿಯನ್ನು ಹಾಕುವ. ಇದಕ್ಕೆ ಅಕ್ಕಿ ಒಂದು ಮಿಕ್ಸ್ ಕೊಡುವ. ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಟ ನಂತರ ಇದಕ್ಕೆ ನಾನು ಸ್ವಲ್ಪ ಜಾಸ್ತಿಯೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಹೆಚ್ಚಾಗಿ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಸಹ ಹಾಕಿ ಒಳ್ಳೆ ಪರಿಮಳ ಸಹ ಬರ್ತದೆ, ಟೇಸ್ಟ್ ಸಹ ಬರ್ತದೆ. ಇದನ್ನೆಲ್ಲ ಹಾಕಿ ಅಲ್ಲಿಗೆ ಒಂದು ಸ್ವಲ್ಪ ಇದು ಮಾಡುವ. ಯಾಕೆಂದರೆ ಜಾಸ್ತಿ ಬೇಡ, ಸ್ವಲ್ಪ ಇದು ಮಾಡಿ ಅದನ್ನು ಕುಕ್ಕರ್ ಮುಚ್ಚಿಟ್ಟು 2 ವಿಜಿಲ್ ಬರೆಸ್ತೀನಿ. ನನ್ನ ಕುಕ್ಕರಲ್ಲಿ ನಾನು 2 ವಿಜಿಲ್ ಬರೆಸ್ತೀನಿ. ನಿಮ್ಮ ಕುಕ್ಕರಲ್ಲಿ ಎಷ್ಟು ವಿಜಿಲ್ ಬರ್ತಾರೆ ನೋಡಿ. ಸೂಪರಾಗಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೀವು ಸಹ ಮಾಡಿ ನೋಡಿ. ತಿನ್ನುವಾಗ ಮಿಡ್ಲು ಚಾಯ್ಸ್ ಆಗಿ ಸಿಗುವಾಗ ಖುಷಿ ಆಗ್ತದೆ. ನೀವು ಸಹ ಮಾಡಿ ನೋಡಿ. ಹಾಗೆ ನನ್ನ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡೋದಂತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.